ನಮಸ್ಕಾರ ಫ್ರೆಂಡ್ಸ್, ನಾನು ಕನ್ನಡ ಅಕೌಂಟೆಂಟ್. ಇವತ್ತು ನಾವು ಕರ್ನಾಟಕ ಪಿಟಿ RC ರಿಜಿಸ್ಟ್ರೇಷನ್ ಅನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. RC ರಿಜಿಸ್ಟ್ರೇಷನ್ ಮಾಡೋಕ್ಕೆ ನಾವು ctac.car.nic.in ವೆಬ್ ಪೋರ್ಟಲ್ ಗೆ ವಿಸಿಟ್ ಮಾಡಬೇಕು. ನಂತರ ಇಲ್ಲಿರೋ ಎಂಪ್ಲಾಯರ್ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿರೋ ನ್ಯೂ RC ರಿಕ್ವೆಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಮಗೆ ಈ ವಿಂಡೋ ಪಾಪಪ್ ಆಗುತ್ತೆ. ಇಲ್ಲಿ ನಮಗೆ ಪ್ಯಾನ್ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ಅಥವಾ ಟ್ಯಾನ್ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ಅಂತ ಕೇಳ್ತಿದೆ. ಇಲ್ಲಿ ನಾನು ಪ್ಯಾನ್ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ಆಪ್ಷನ್ ನ ಕ್ಲಿಕ್ ಮಾಡಿ ಪ್ರೊಸೀಡ್ ಮಾಡ್ತೀನಿ. ನೆಕ್ಸ್ಟ್ ವಿಂಡೋದಲ್ಲಿ ನಮಗೆ ಪ್ಯಾನ್, ಏರಿಯಾ ಪಿನ್ ಕೋಡ್, ಪಿಟಿ ಆಫೀಸ್ ಡೀಟೇಲ್ಸ್ ಮತ್ತೆ ನೇಮ್ ಆಸ್ ಪರ್ ಪ್ಯಾನ್ ಅಂತ ಕೇಳ್ತಾ ಇದೆ. ಇಲ್ಲಿ ನಾವು ಒಂದೊಂದಾಗಿ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಂಡ್ಬಿಡೋಣ. ಮೊದಲೇ ನಾವು ಪ್ಯಾನ್ ಅನ್ನ ಫಿಲ್ ಮಾಡೋಣ. ನಂತರ ಏರಿಯಾ ಪಿನ್ ಕೋಡ್ ಅನ್ನ ಫಿಲ್ ಮಾಡೋಣ. ನಾನು ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡಿದ ಕೂಡಲೇ ಆ ಪಿನ್ ಕೋಡ್ ಗೆ ಸಂಬಂಧಪಟ್ಟ ಪಿಟಿ ಆಫೀಸು ಇಲ್ಲಿ ಆಟೋಮೆಟಿಕ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ನಂತರ ನೇಮ್ ಆಸ್ ಆನ್ ಪ್ಯಾನ್ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿರೋ ವೆರಿಫೈ ಪ್ಯಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮಾಡಬೇಕು. ನೆಕ್ಸ್ಟ್ ನಮಗೆ ಇಲ್ಲೊಂದು ಮೆಸೇಜ್ ರಿಫ್ಲೆಕ್ಟ್ ಆಗುತ್ತೆ. ಪ್ಯಾನ್ ಇಸ್ ಎಕ್ಸಿಸ್ಟಿಂಗ್ ಅಂಡ್ ವ್ಯಾಲಿಡ್ ಮ್ಯಾಚ್ಡ್ ವಿತ್ ಡಾಟಾಬೇಸ್ ಅಂತ ಅದು ಹೇಳ್ತಾ ಇದೆ. ನೆಕ್ಸ್ಟ್ ನಾವು ಪ್ರೊಪ್ರಿಯೇಟರ್ ಅಥವಾ ಡೈರೆಕ್ಟರ್ ಅಥವಾ ಪಾರ್ಟ್ನರ್ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಇಲ್ಲಿರೋ ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಾವು ರಿಸೀವ್ ಮಾಡಿರೋ OTP ಅನ್ನ ಎಂಟ್ರಿ ಮಾಡಿ ಇಲ್ಲಿರೋ ವೆರಿಫೈ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು OTP ನ ವೆರಿಫೈ ಮಾಡಿದ್ಮೇಲೆ ಈ 4 ಆಪ್ಷನ್ಗಳು ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿರೋ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಪ್ರೊಫೆಷನ್. ಇಲ್ಲಿ ನಾವು ಬಿಸಿನೆಸ್ ಅಥವಾ ಪ್ರೊಫೆಷನ್ ಕಮೆನ್ಸ್ಮೆಂಟ್ ಡೇಟ್ ಅನ್ನ ಎಂಟರ್ ಮಾಡಬೇಕು. ನಂತರ ಇರೋ ಆಪ್ಷನ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ದ ಫರ್ಮ್ ಆಸ್ ಆನ್ ಡೇಟ್. ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅಷ್ಟು ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ನಂತರ ನಾವು ಯೂಸರ್ ನೇಮ್ ಅನ್ನ ಎಂಟರ್ ಮಾಡಬೇಕು. ಇಲ್ಲಿ ನಾವು ನಮಗೆ ಇಷ್ಟ ಬಂದ ಯೂಸರ್ ನೇಮ್ ಅನ್ನ ಎಂಟರ್ ಮಾಡಬಹುದು. ನಂತರ ನಾವು ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು. ನಂತರ ಇಲ್ಲಿರೋ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ನಾವು ಸಬ್ಮಿಟ್ ಮಾಡಿದ ಕೂಡಲೇ ನಮಗೆ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅನ್ನೋ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ನಾವು ಈಗ ಸಕ್ಸಸ್ಫುಲ್ ಆಗಿ ಪಿಟಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ವಿ. ನಾವು ನೆಕ್ಸ್ಟ್ ಈಗ ತಾನೇ ಕ್ರಿಯೇಟ್ ಮಾಡಿದಂತಹ ಪಿಟಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು. ನೆಕ್ಸ್ಟ್ ನಾವು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ಮೆಸೇಜ್ ಅನ್ನ ಕ್ಲೋಸ್ ಮಾಡಿ ಇಲ್ಲಿ ಇರೋ ಈ ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅಮೆಂಡ್ ಆಫ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿರೋ ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ರಿಸೀವ್ ಮಾಡಿರೋ OTP ಅನ್ನ ಎಂಟರ್ ಮಾಡಿ ಪ್ರೊಸೀಡ್ ಮಾಡಬೇಕು. ನಾವು OTP ನ ವೆರಿಫೈ ಮಾಡಿದ ಕೂಡಲೇ ನಮಗೆ ಇಮೇಲ್ ID ಅನ್ನ ಎಂಟರ್ ಮಾಡಕ್ಕೆ ಮತ್ತೆ ಅಡ್ರೆಸ್ ಅನ್ನ ಎಂಟ್ರಿ ಮಾಡಕ್ಕೆ ಆಪ್ಷನ್ಗಳು ರಿಫ್ಲೆಕ್ಟ್ ಆಗ್ತವೆ. ನಾವು ಇಮೇಲ್ ID ಮತ್ತು ಅಡ್ರೆಸ್ ನ ಎಂಟ್ರಿ ಮಾಡ್ಬಿಟ್ಟು ಪ್ರೊಸೀಡ್ ಮಾಡಬೇಕು. ಅಡ್ರೆಸ್ ಅನ್ನ ಎಂಟ್ರಿ ಮಾಡಿ ಆಗಿದೆ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಡು ಯು ಹ್ಯಾವ್ ಮಲ್ಟಿಪಲ್ ಬ್ರಾಂಚಸ್ ಅಂತ. ನಿಮ್ಗೆ ಮಲ್ಟಿಪಲ್ ಬ್ರಾಂಚಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ನನ್ನ ಕೇಸಲ್ಲಿ ಮಲ್ಟಿಪಲ್ ಬ್ರಾಂಚಸ್ ಇಲ್ಲದೆ ಇರೋದ್ರಿಂದ ನಾನು ನೋ ಅಂತ ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿರೋ ಅಪ್ಡೇಟ್ ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾವು ಈಗ ಸಕ್ಸಸ್ಫುಲ್ ಆಗಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಿದೀವಿ. ನೆಕ್ಸ್ಟ್ ನಾವು ರಿಟರ್ನ್ ಫೈಲ್ ಮಾಡಲಿಕ್ಕೆ ಇಲ್ಲಿರೋ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿರೋ ಫೈಲ್ ರಿಟರ್ನ್ ಆಪ್ಷನ್ ಅನ್ನ ಯೂಸ್ ಮಾಡಿ ರಿಟರ್ನ್ ಅನ್ನ ಫೈಲ್ ಮಾಡಬೇಕು. ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಪಿಟಿ RC ರಿಜಿಸ್ಟ್ರೇಷನ್ ಅನ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.